ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಆಲ್ ಇನ್ ಒನ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನೋಡ್ರಿ. ಈಗಾಗಲೇ ನೀವು ತಮ್ಮೆಲ್ಲಲ್ಲಿ ನೋಡಿರ್ಬೋದು, ಅವಾಗಿನ ಕೆಲಸ ಆವಾಗಲೇ ಮಾಡಿ ಮುಗಿಸ್ಬೇಕು. ಏನಪ್ಪ ಅಂತಂದರೆ, ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾಕತ್ತೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಹಾಕೊಂಡು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಕೂಡಲೇ ತಲುಪ್ತಾವೆ. ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗಬೇಡ್ರಿ. ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿರಿ. ನಾನು ನೋಡು ಏನಾರ ಟಿಪ್ಸ್ ಅಂತ ಹೇಳಿದಂದ್ರೆ ಅವು ನಿಮ್ಗೆ ಗೊತ್ತಾಗ್ತಾವೆ. ವಿಡಿಯೋನ ಓಡಿಸ್ಕೊಂಡು ನೋಡಿದ್ರೆ ನಿಮ್ಗೆ ಅವು ಏನೂ ತಿಳಿಯೋಂಗಿಲ್ಲ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾನು ಕೆಲವೊಂದಿಷ್ಟು ಬ್ಲೌಸ್ ಸ್ಟಿಚ್ ಮಾಡೀನಿ. ಇಷ್ಟೊಂದು ಬ್ಲೌಸ್ ಸ್ಟಿಚ್ ಮಾಡೀನಿ. ಅವರು ಸ್ವಲ್ಪ ಸಿಂಪಲ್ ಡಿಸೈನೇ, ಒಟ್ಟು ನೀವೇ ಮಾಡಿರಿ, ಯಾವ್ಯಾವ ಮಾಡ್ತಾರೆ ನೀವೇ ಮಾಡಿರಿ ಅಂತ ನನಗೆ ಹೇಳ್ಯಾರ ಅವ್ರು. ಅದಕ್ಕೆ ನಾನೇ ಸಿಂಪಲ್ ಡಿಸೈನ್ ಮಾಡೀನಿ. ಯಾವ ರೀತಿ ಬಂದಾವಂತ ಈ ವಿಡಿಯೋ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕನ್ನೋ ಸಂಬಂಧ ಈ ವಿಡಿಯೋ ಮಾಡಾಕತ್ತೀನಿ. ಮತ್ತು ಆವಾಗಿನ ಕೆಲಸ ಆವಾಗಲೇ ಮಾಡಿ ಮುಗಿಸ್ಬೇಕಂತ ಕೆಲಸನ ತಮ್ಮನೇ ಹಾಕಿನಲ್ಲ, ಅದು ಏನಂಬುದನ್ನು ಈ ವಿಡಿಯೋದಾಗ ನಾನು ಹೇಳ್ತೀನಿ ನೋಡಿರಿ. ಈಗ ಮೊದಲ ನಾವು ಈ ಬ್ಲೌಸ್ ಏನೈತಲ್ಲ, ಯಾವ ಥರ ಡಿಸೈನ್ ಬಂದಾವ ಅನ್ನೋದು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿರಿ. ಇದು ನನಗೇನೈತಿ, ಅವರು ಅಳತೆ ಕೊಟ್ಟಿದ್ರು ಬ್ಲೌಸ. ಇದೇ ಅಳತೆಗೆ ನನಗೆ 5 ಬ್ಲೌಸ್ ಅವರು ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ರು. ಇವು ಇಬ್ಬರು ಬ್ಲೌಸ್ ಅದಾವೆ, ಅಕ್ಕ ತಂಗಿ. ಇವು ಒಟ್ಟು ಟೋಟಲಾಗಿ 9 ಬ್ಲೌಸ್ ಅದಾವು. ಮತ್ತು ಅವರು ಸ್ವಲ್ಪ ಇದ್ರ ಬ್ಲೌಸ್ದಾಗ ಆಲ್ಟ್ರೇಷನ್ ಹೇಳಿದರು. ಏನಪ್ಪ ಅಂತಂದ್ರೆ ತುಂಬ ಏನಿಲ್ಲ, ನನಗೆ ಅವರು ಫ್ರಂಟ್ ನೆಕ್ ಏನೈತಲ್ಲ, ಒಂದು 1/4 ಇಂಚಿಗೆ ಇನ್ನೂ ಸ್ವಲ್ಪ ಡೀಪ್ ಮಾಡೋಕ್ಕೆ ಹೇಳಿದ್ರು ಅವ್ರು ಸ್ವಲ್ಪ ನೆಕ್ ಡೀಪೇ ಇಡ್ತಾರೆ ಅಂದ್ರೆ ಅವ್ರು ನೆಕ್ ಡೀಪ್ ಇದ್ರೆ ಚೆನ್ನಾಗಿ ಕುಂದಿರ್ತದೆ ಅಂತ ಹೇಳ್ಯಾರವ್ರು. ಅದ್ರ ಸಂಬಂಧ ನಾನು ಸ್ವಲ್ಪ 1/4 ಇಂಚ್ ಕೆಳಗೆ ಇಳಿಸೀನಿ. ಇದನ್ನು ನಾನೇ ಸ್ಟಿಚ್ ಮಾಡಿದ್ದು ನೋಡ್ರಿ ಫ್ರೆಂಡ್ಸ್. ಬ್ಲೌಸ ಸಿಂಪಲ್ಲಾಗಿ ಪಂಚ್ಕೊಳ್ಳಿಟ್ಟು ನಾನು ಇದನ್ನು ಡಿಸೈನ್ ಮಾಡೀನಿ. ಇದು ಅಳತೆ ಅಂತ ಕೊಟ್ಟಿದ್ದಾರೆ ನನಗೆ. ಇದೇ ಅಳತೆಗೆ 5 ಬ್ಲೌಸ್ ನಾನು ಸ್ಟಿಚ್ ಮಾಡೀನಿ. ಇದು ನೋಡಿರಿ, ಇಳ್ಕಲ್ ಸೀರೆ ಅಂತಾರಲ್ಲ ಅದ್ರ ಮ್ಯಾಗಿನ ಬ್ಲೌಸ್. ಇದಕ್ಕೆ ನೆಕ್ ಏನು ನಾನು ಡಿಸೈನ್ ಮಾಡಿಲ್ಲ. ಯಾಕಂತಂದರೆ ಈ ಸಾರಿಗೆಲ್ಲ ನಾವೇನೈತಿ ರೌಂಡ್ ನೆಕ್ ಇಟ್ರೆ ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಇವು ಡಿಸೈನ್ ಎಲ್ಲ ಚೆನ್ನಾಗಿ ಕಾಣಿಸಂಗಿಲ್ಲ. ಇದು ನೋಡಿರಿ, ರೌಂಡ್ ನೆಕ್ಕೆ ಇಟ್ಟೀನಿ ಇದಕ್ಕೆ. ಮತ್ತು ಸ್ಲೀವ್ಸ್ ಏನೈತಿ, ಇವ್ರೆ ಶಾರ್ಟ್ ಆಗಿ ಇಡಕ್ಕೆ ಹೇಳ್ಯಾರ. ಇದಕ್ಕೆ 6 ಇಂಚ್ ಸ್ಲೀವ್ಸ್ ಐತಿ. ಇದು ಬರೀ ರೌಂಡ್ ನೆಕ್ ಇಟ್ಟೀನಿ. ಮತ್ತು ಎಲ್ಲ ಬ್ಲೌಸಿಗೆ ಅವ್ರು ಏನೈತಲ್ಲ ನಾಟ್ ಹಾಕಕ್ಕೆ ಹೇಳಿದ್ರು ನನಗೆ. ಇದು ಒಂದು ಬ್ಲೌಸ್ ಅವ್ರದ್ದೇ ನೋಡಿರಿ. ಇದನ್ನು ಸಿಂಪಲ್ಲಾಗಿ ಡಿಸೈನ್ ಮಾಡೀನಿ. ಕೆಳಗಡೆ ಏನು ಬಾರ್ಡ್ರ್ ಬರ್ತದಲ್ಲ, ಅದೇ ಬಾರ್ಡ್ರನ್ನ ನಾನಿಲ್ಲಿ ಫ್ರಿಲ್ ಗಟ್ಟಲೆ ಡಿಸೈನ್ ಮಾಡೀನಿ. ಮತ್ತು ಸ್ಲೀವ್ಸ್ ಏನೈತಿ, ಇದು ಎಲ್ಬೋ ಸ್ಲೀವ್ಸ್ ಐತೆ ನೋಡ್ರಿ. ಇದು ಉದ್ದು ತೋಳಿಂದ ಇದಕ್ಕೂ ಕೂಡ ನಾನೇನೈತಿ ಡೋರಿ ಮಾಡೀನಿ. ಡೋರಿಗೆ ಏನೈತಿ 2 ಬೆಲ್ ಮಾಡೀನಿ. ಇದು ಒಂದು ಪೌಡರ್ ಡಿಸೈನ್ ಮಾಡಿ ನೋಡಿ ಫ್ರೆಂಡ್ಸ್. ಇದು ಸ್ಟಾರ್ ನೆಕ್ ಟೈಪ ನಾನು ಡಿಸೈನ್ ಮಾಡೀನಿ. ಕೆಳಗೆ ಆಮೇಲೆ ಏನೈತಿ, ಇಲ್ಲಿ ಸ್ಟಾರ್ ಇದೆಲ್ಲ ಏನೈತಲ್ಲ, ಇಲ್ಲಿ ಮುಂದೆ ಒಂದೊಂದು ಪೋಟ್ಲಿ ಬಟನ್ ಕೊಟ್ಟೀನಿ. ಆ ನಂತರ ಏನೈತಿ, ಇದೇ ಫ್ಯಾಬ್ರಿಕ್ದು ಬಟ್ಟೆದಲ್ಲೇ ಬಂದು ಬಟನ್ ಮಾಡಿ ಇಲ್ಲಿ ಬಟನ್ ಹಚ್ಚೀನಿ. ಮತ್ತು ಇದೇ ಬಟ್ಟೆ ಒಳಗೆ ನಾನು ಡೋರಿ ಮಾಡ್ಬೇಕಂತಂದ್ರೆ ನನಗದು ಬಟ್ಟೆ ಶಾರ್ಟೇಜ್ ಇತ್ತು. ಅದ್ರ ಸಂಬಂಧ ನಾನೇನೈತಿ ರೆಡಿ ಸಿಗ್ತಾವಲ್ಲ ಗೋಡನ್ದು, ಅದರಲ್ಲೇ ನಾನು ಡೋರಿ ಮಾಡಿ ಕೆಳಗಡೆ 2 ಈ ಥರ ಬೆಲ್ ಕೊಟ್ಟೀನಿ. ಇದಕ್ಕೂ ಕೂಡ ಎಲ್ಬೋ ಸ್ಲೀವ್ಸ್ ಐತಿ. ಡಿಸೈನ್ ನಮ್ಮ ತುಂಬ ಗ್ರ್ಯಾಂಡ್ ಆಗೋದು ಮಾಡಿಲ್ಲ. ಸ್ವಲ್ಪ ಅವರು ಏಜ್ ಆದವ್ರು ಅದಾರಲ್ಲ, ಅದಕ್ಕೆ ಸಿಂಪಲ್ಲಾಗಿ ಸ್ವಲ್ಪ
ಇವು ಬಾರ್ಡ್ರ್ ಸೀರೆ ಏನೈತಲ್ಲ ಸ್ವಲ್ಪ ಲುಕ್ ಅನ್ನೋಂಗೆ ಸ್ವಲ್ಪ ಡಿಸೈನ್ ಮಾಡೀನಿ. ಇದು ನೋಡ್ರಿ ಫ್ರೆಂಡ್ಸ್, ಇದನ್ನು ಒಂದು ಸ್ಟಾರ್ ನೆಕ್ ಟೈಪೇ ನಾನು ಇದು ಡಿಸೈನ್ ಮಾಡೀನಿ. ಇದಕ್ಕೆ ಲೇಸ್ ಏನೈತಿ ಸ್ವಲ್ಪ ಅಗಲಿರೋ ಲೇಸನ್ನು ಕೊಟ್ಟೀನಿ. ಯಾಕಂತಂತಂದ್ರೆ ಇದು ರಂಗೀಲಾ ಲೇಸ್ ಐತಿ. ಇದು ಸ್ಲೀವ್ಸಿಗೆ ನೋಡ್ರಿ ಅವ್ರದ್ದು ಹಿಂಗೆ ಗ್ರೀನ್ ಯೆಲ್ಲೋ ಹಿಂಗೆ ಗೋಲ್ಡನ್ನ ಹಿಂಗೆ ಈ ಥರ ಹಿಂಗೆ ರಂಗೀಲಾ ಟೈಪ್ ಇದೆ ಅವ್ರದ್ದು ಇದು ಬಂದೈತಿ ಡಿಸೈನ್ ಬಂದಿತ್ತು ಸ್ಲೀವ್ಸಿಗೆ. ಅದಕ್ಕೆ ಇದಕ್ಕೆ ಮ್ಯಾಚ್ ಆಗೋ ಥರ ನಾನು ಇದನ್ನೇನೈತಿ ಈ ಥರ ಅಗಲವಾಗಿರೋ ಇದು ಕೊಟ್ಟೀನಿ, ಲೇಸ್ ಕೊಟ್ಟೀನಿ. ಇದು ಕೂಡ ಎಲ್ಬೋ ಸ್ಲೀವ್ಸ್ ಐತಿ. ಅದು ಇದಕ್ಕೂ ಕೂಡ ಬಟ್ಟೆ ಶಾರ್ಟೇಜ್ ಇತ್ತು. ಇದಕ್ಕೂ ನಾನೇನೈತಿ ರೆಡಿನೇ ಡೋರಿ ಇದನ್ನು ಮಾಡೀನಿ. ರೆಡಿಮೇಡ್ ಸಿಗ್ತಲ್ಲ ಅದೇ ಡೋರಿ ತಂದು ಹಾಕಿ ಕೆಳಗಡೆ 2 ದೊಡ್ಡ ಬೆಲ್ ಮಾಡೀನಿ. ಇದು ಬಾರ್ಡ್ರ್ ಸೀರೆನೇ ಐತಿ ಫ್ರೆಂಡ್ಸ. ಇದು ನೋಡ್ರಿ ಈ ಥರ ಲೀಫ್ ಡಿಸೈನ್ ಅಂತಾರಲ್ಲ ಆ ಥರ ನಾನು ಡಿಸೈನ್ ಮಾಡಿಬಿಟ್ಟು ಅದ್ರಾಗ ಏನು ಬಾರ್ಡ್ರ್ ಬಂದಿರ್ತದಲ್ಲ ಅದನ್ನು ಈ ಥರ ಹಾಕಿ ಇಲ್ಲೊಂದು ಏನೈತಲ್ಲ ಇಲ್ಲಿ ಕೆಳಗಡೆ ಸೈಡ್ ಐತಲ್ಲ ಇದು ಬಟರ್ಫ್ಲೈ ಟೈಪ್ ನಿಲ್ಗಿ ಮಾಡಿ ಇದನ್ನು ಹಚ್ಚೀನಿ. ಇದಕ್ಕೆ ಗೋಲ್ಡನ್ ಕಲರ್ದು ಬಟ್ಟೆ ಒಳಗೆ ಇದನ್ನು ಬಟನ್ ಮಾಡೀನಿ. ಇದನ್ನು ಕೂಡ ಸ್ವಲ್ಪ ಬಟ್ಟೆ ಶಾರ್ಟೇಜ್ ಇತ್ತು ಫ್ರೆಂಡ್ಸ್. ಅದಕ್ಕೆ ನಾನು ರೆಡಿಮೇಡ್ ಡೋರಿ ಒಳಗೆ ನಾ ಇದನ್ನು ಮಾಡ್ಕೊತ ಆ ನಂತರ ಇವೆರಡು ಬೆಲ್ ಮಾಡಿ ನೋಡ್ರಿ. ಇವು ಟೋಟಲ್ ಆಗಿ 5 ಬ್ಲೌಸ್ ಒಬ್ಬರೇ ಅದಾವ. ಸಿಂಪಲ್ ಡಿಸೈನೇ ಮಾಡೀನಿ. ಇದು ಈ ಬ್ಲೌಸ್ ಕೂಡ ಎಲ್ಬೋ ಸ್ಲೀವ್ಸೇ ಅದ. ಇದು ನೋಡ್ರಿ ನಿಮ್ಗೆ ಅವ್ರ ಕಾಲ್ ಡೀಪ್ ಇಡ್ತಾರ ಅಂತ ಹೇಳಿದ್ನಲ್ಲ, ಇದು ಮಿನಿಮಮ್ ಏನಿಲ್ಲ ಅಂದ್ರೆ 7.5 ಫ್ರಂಟ್ ನೆಕ್ 7.5 ಐತಿ. ಒಂದು 1/2 ಇಂಚ್ ಐತೆ ಮ್ಯಾಲ್ಗಡೆ ಸ್ಲೀವ್ಸ್ ಇದಕ್ಕೆ ಶೋಲ್ಡರ್ ಜಾಯಿಂಟಿಗೆ ಹೋಗೈತಿ. 7 ಇಂಚ್ ಡೀಪ್ ಐತಿ ಇದು ಫ್ರಂಟ್ ನೆಕ್. ಈಗೇನು ನಾ ತೋರಿಸಿಲ್ಲ ಡಿಸೈನ್ನ ಒಬ್ಬರೇ ಬ್ಲೌಸ್ ಅದಾವು 5 ಬ್ಲೌಸ್. ಇದು ಕೂಡ ಇದು ಅವರ ತಂಗಿವೇ ಅದಾವ ಬ್ಲೌಸ್. ಇದನ್ನು ನಾನೇ ಸ್ಟಿಚ್ ಮಾಡಿರೋ ಬ್ಲೌಸ್ ನೋಡ್ರಿ ಫ್ರೆಂಡ್ಸ್. ಇದೇ ನನಗೆ ಅಳತಿ ಕೊಟ್ಟಾರ ಅವ್ರು. ಅವೆಲ್ಲ ಕಟೋರಿ ಅದಾವು. ಇದೇನೈತಿ ಅವರು ನಾರ್ಮಲ್ 4 ಟಕ್ಸ್ ಬ್ಲೌಸ್ ಐತಿ. ಇದನ್ನು ಕೂಡ ಒಂದು ನಾನು ಸಿಂಪಲ್ ಡಿಸೈನೇ ಮಾಡೀನಿ. ಅವ್ರು ನನಗೆ ಇದೇ ಅಳತೆಗೆ ಇದು ಕೊಟ್ಟಾರ ಬ್ಲೌಸ್. 3 ಬ್ಲೌಸ್ ಕೊಟ್ಟಾರ ನಂಗೆ ಸ್ಟಿಚ್ ಮಾಡೋಕೆ. ಇದ್ರಾಗ ಬಾರ್ಡ್ರ್ ತೊಗೊಂಡು ಏನೋ ಡಿಸೈನ್ ಮಾಡ್ಬೇಕಂತಂದ್ರೆ ಅದು ಎಲ್ಲ ಬಾರ್ಡ್ರು ಇದೆಲ್ಲ ಸೇಮ್ ಇರೋದ್ರಿಂದ ನಾನು ಇದು ಬಾರ್ಡ್ರ್ ಅಷ್ಟೇ ಈ ಕಡೆ ಈ ಸೈಡ್ ಕೊಟ್ಟು ನೋಡು ಒಂದು ಬಟನ್ ಹಚ್ಚಿ ನೋಡ್ರಿ. ಇದು ನನಗೆ ಅವ್ರು ಅಳತಿ ಕೊಟ್ಟಾರ. ಇವ್ರು ಕೂಡ ನನಗೆ ಸ್ವಲ್ಪ ಆಲ್ಟ್ರೇಷನ್ ಹೇಳಿದರು. ಏನಂತಂದ್ರೆ ಫ್ರಂಟ್ ನೆಕ್ ಏನೈತಿಲ್ಲ ಅವರು ಸ್ವಲ್ಪ 1/4 ಇಂಚ್ ಕೆಳಗೆ ಇಳ್ಸಕ್ಕೆ ಹೇಳಿದ್ರು. ಮತ್ತು ಎದೆ ಒಳಗೆ ಏನೈತಿ ಒಂದು 1/4 ಇಂಚ್ ಲೂಸ್ ಇಡಕ್ಕೆ ಹೇಳಿದ್ರು ಅವ್ರು. ಅವ್ರದ್ದೇ ಬ್ಲೌಸ್ ನೋಡ್ರಿ ಇದು. ಅವ್ರ ಅಕ್ಕ ತಂಗಿ ಸ್ವಲ್ಪ ಸೇಮೇ ತೊಗೊತಾರೆ. ಇದನ್ನು ಲೀಫ್ ಡಿಸೈನ್ ಇಟ್ಟು ನಾನು ಇದು ಲೇಸನ್ನ ಏನೈತಲ್ಲ ಸ್ವಲ್ಪ ಹಿಂಗೆ ಕ್ರಾಸಾಗಿ ಇದು ಕೊಟ್ಟೇನಿ. ಈ ಬ್ಲೌಸ್ ಕೂಡ ಅವ್ರದ್ದು ಹಿಂಗೆ ರಂಗೀಲಾ ಟೈಪ್ ಸ್ಲೀವ್ಸ್ ಡಿಸೈನೇ ಬಂದದ. ಅದಕ್ಕೆ ಇದಕ್ಕೆ ಮ್ಯಾಚ್ ಆಕೈತೆ ಅನ್ನೋ ಸಂಬಂಧ ನಾನು ಅಗಲವಾಗಿರೋ ಲೇಸೇ ಕೊಟ್ಟಿನಿ ನೋಡ್ರಿ. ಮತ್ತು ಇವಕ್ಕೂ ಕೂಡ ನಾನು ಡೋರಿ ಮಾಡೀನಿ. ಮತ್ತು ಅದೇ ಬಟ್ಟೆದೇನೆ ಡೋರಿ ಮತ್ತು ಬೆಲ್ ಮಾಡೀನಿ. ಮತ್ತು ಇದು ಏನೈತಿ ಫ್ರೆಂಡ್ಸ್, ಇದು ಇಳಕಲ್ ಸೀರೆ ಅಂತಾರಲ್ಲ ಅದ್ರ ಒಳಗಿನ ಬ್ಲೌಸ್ ಐತಿ. ಇದಕ್ಕೆ ನಾ ಏನು ಡಿಸೈನ್ ಅದು ಮಾಡಿಲ್ಲ, ರೌಂಡ್ ನೆಕ್ಕೆ ಐತೀನಿ. ಮತ್ತು ಇದಕ್ಕೆ ಏನೈತಿ ನಾ ಡೋರಿ ಅದು ಏನೂ ಹಾಕಿಲ್ಲ, ಸಿಂಪಲ್ಲಾಗಿ ರೌಂಡ್ ನೆಕ್ ಇಟ್ಟೀನಿ. ಮತ್ತು ಇದು ಶಾರ್ಟ್ ಸ್ಲೀವ್ಸ್ ಐತಿ ನೋಡ್ರಿ. ಇದು 5.5 ಇಂಚ್ ಅದ. ಇದು ಡಿಸೈನ್ ಆಗಿ ಲೇಸ್ ಆಗಲಿ ನಾ ಏನು ಕೊಟ್ಟಿಲ್ಲ. ರೌಂಡ್ ನೆಕ್ ಐತಿ ಮತ್ತು 4 ಟಕ್ಸ್ ಬ್ಲೌಸ್ ಐತಿ.
ಈ ಬ್ಲೌಸ್ ಕೂಡ ಅದು ಗೋಲ್ಡನ್ ಬ್ಲೌಸ್ ಅಂತ ಬರ್ತದಲ್ಲ ಆ ಥರ ಟೈಪ್ ಇತ್ತು. ಅವ್ರು ಏನಾದರೂ ಒಂದು ಸಿಂಪಲ್ ಡಿಸೈನ್ ಮಾಡೋಕ್ಕೆ ಹೇಳಿದ್ರು ನನಗೆ ಅವರು. ಅದಕ್ಕೆ ನಾನು ಏನಿದೆ ಲೇಸ್ ಒಳಗೆ ಒಂದು ಡಿಸೈನ್ ಮಾಡಿ ನೋಡಿರಿ, ಸಿಂಪಲ್ ಆಗಿರೋ ಡಿಸೈನ್ ಮಾಡೀನಿ. ರೌಂಡ್ ನೆಕ್ಕಿ ಇಟ್ಟೀನಿ, ಆದರೆ ಲೇಸ್ ಅಷ್ಟೇ ನಾನು ಸ್ವಲ್ಪ ಡಿಸೈನ್ ಮಾಡಿ. ಇದಕ್ಕೂ ಕೂಡ ನಾನೇನೈತಿ ಇದೇ ಬಟ್ಟೆದೇನೆ ಇದು ಕೊಟ್ರೆ ಸೂಟೇಬಲ್ ಆಗಲ್ಲ ಅಂತ ಕಸ ನಾನು ಗೋಲ್ಡನ್ ಕಲರ್ದು ಏನೈತಲ್ಲ ರೆಡಿ ಇರುವ ಡೋರಿ ಅಟ್ಯಾಚ್ ಮಾಡಿ ಮತ್ತು 2 ಬೆಲ್ ಮಾಡೀನಿ. ಗ್ರ್ಯಾಂಡ್ ಏನು ಮಾಡಿಲ್ಲ ಫ್ರೆಂಡ್ಸ, ತುಂಬ ಸಿಂಪಲ್ ಆಗಿರೋ ಡಿಸೈನ್ ಮಾಡೀನಿ. ಅವ್ರಿಗೆ ಮೊನ್ನೆ ಕಾಲ್ ಮಾಡಿದ್ದೆ, ಬರ್ತೀವ್ರಿ ಅಂತ, ಈಗ ಬಸವ ಜಯಂತಿ ಆಗೋಣ ಬರ್ತೀನಿ ಅಂತ ಯಾರವರು. ಅದ್ರ ಸಂಬಂಧ ನಾನೀಗ ಯಾವ ಡಿಸೈನ್ ಮತ್ತು ಬ್ಲೌಸ್ ಎಲ್ಲ ಸ್ಟಿಚ್ ಆಗ್ಯಾವಲ್ಲ ಅದಕ್ಕೆ ಸಿಂಪಲ್ ಡಿಸೈನ್ ಏನು ಮಾಡಿಲ್ಲ. ಅದಕ್ಕೆ ನಾನು ನಿಮ್ಮ ಮುಂದೆ ಈ ವಿಡಿಯೋ ಶೇರ್ ಮಾಡ್ಕೋಬೇಕನ್ನೋ ಸಂಬಂಧ ನಾನಿದೆ ವಿಡಿಯೋ ಮಾಡೋಕತ್ತೀನಿ ನೋಡಿರಿ. ಮತ್ತು ಅವ್ರು ಬಂದು ಬ್ಲೌಸ್ ಒಯ್ದ್ರೆ ನನಗೆ ಇದು ವಿಡಿಯೋ ಮಾಡೋಕ್ಕಾಗಂಗಿಲ್ಲ. ಟೋಟಲ್ ಆಗಿ ಅಕ್ಕ ತಂಗಿವೆ 2 ಬ್ಲೌಸ್ ಅದಾವೆ, 9 ಬ್ಲೌಸ್ ಅದಾವೆ. ಬ್ಲೌಸ್ ಅದಾವೆ ನೋಡಿರಿ. ಈಗ ನಾ ಇವೆಲ್ಲ ಬ್ಲೌಸ್ ಡಿಸೈನ್ ತೋರಿಸಿನಲ್ಲ, ಈ ಬ್ಲೌಸ್ ಡಿಸೈನ್ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಮತ್ತು ನಾನು ಅವಾಗಿನ ಕೆಲಸ ಆವಾಗಲೇ ಮಾಡಿ ಮುಗಿಸ್ಬೇಕಂತೇನಿಲ್ಲ. ಏನಂತಂತಂದ್ರೆ ಈಗ ನೀವು ಬ್ಲೌಸ್ ಏನೈತಲ್ಲ ತುಂಬ ಫಾಸ್ಟಾಗಿ ಸ್ಟಿಚ್ ಮಾಡ್ತೀರಿ. ಒಂದು ದಿನಕ್ಕೆ ಇಷ್ಟೇ ನಾ ಬ್ಲೌಸ್ ಸ್ಟಿಚ್ ಮಾಡ್ಬೇಕನ್ನೋದು ನಿಮ್ಮಲ್ಲಿ ಟಾರ್ಗೆಟ್ ಅನ್ನೋದು ಇರ್ತೈತಿ. ಒಬ್ಬೊಬ್ರು ಏನೈತಿ 5-6 ಬ್ಲೌಸ್ ಹೊಲಿತಾರೆ, ಒಬ್ಬೊಬ್ರು 4 ಬ್ಲೌಸ್ ಹೊಲಿತಾರೆ, ಒಬ್ಬೊಬ್ರು 2 ಬ್ಲೌಸ್ ಹೊಲಿತಾರೆ, ಒಬ್ಬೊಬ್ರು ಏನೈತಲ್ಲ ನನಗೆ ಇವತ್ತಿನ ಒಂದೇ ಬ್ಲೌಸ್ ಸಾಕು, ಇವತ್ತಿನ ಅರ್ನಿಂಗ್ಸ್ ಇಷ್ಟೇ ಸಾಕತ್ತೈಕ ಸರ್. ಅವ್ರವ್ರ ಡಿಫೆಂಡ್ ಮ್ಯಾಗಿರ್ತದೆ ಅದು. ನಾವೇನು ಮಾಡ್ತೀವಿ, ಬ್ಲೌಸನ್ನು ಸ್ಟಿಚ್ ಮಾಡ್ತೀವಿ. ಒಂದಾಗನ ಒಂದು ಆಯ್ತಪ್ಪ ಇದು ಬ್ಲೌಸ್ ನಾನು ಸ್ಟಿಚ್ ಮಾಡೋದಾಯ್ತು, ನೆಕ್ಸ್ಟ್ ಬ್ಲೌಸ್ ನಾವು ಕಂಟಿನ್ಯೂ ಮಾಡೋಣ ಅಂತ ಕಸ ಮತ್ತು ಬೇರೆ ಬ್ಲೌಸ್ ತೊಗೋತೀವಿ. ನಾವು ಹಂಗೆ ಮಾಡಬಾರ್ದು ಫ್ರೆಂಡ್ಸ. ಈಗ ಬ್ಲೌಸ್ ಏನೋ ನಾವು ಒಮ್ಮೆ ಇಷ್ಟಕೊಂಡು ಬ್ಲೌಸ್ ನಾವು ಸ್ಟಿಚ್ ಮಾಡಿ ಒಮ್ಮೆ ನಾವು ಹೇಮಿಂಗು ಹುಕ್ಸು ಮಾಡ್ತಾ ಕುಂದಿರ್ತೀವಿಲ್ಲ, ಅವಾಗ ನಮಗೆ ಬೇಜಾರು ಅನಿಸ್ತತಿ. ಒಂದೊಂದು ಬ್ಲೌಸ್ ಏನೈತಿಲ್ಲ ವಿದೌಟ್ ಲೈನಿಂಗ್ ಬ್ಲೌಸ್ ಇರ್ತಾವಲ್ಲ ಅವಕ್ಕೆಲ್ಲ ಹೇಮಿಂಗ್ ಮಾಡಬೇಕು ಮತ್ತು ಹುಕ್ಸು ಹುಕ್ಕಿನ ಮಣಿ ಮಾಡಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ ಬಟ್ಟೆ ಒಳಗೆ ಮಾಡಿ ಅಂತ ಹೇಳ್ತಾರೆ, ಒಬ್ಬೊಬ್ರು ನಮಗೆ ಇದು ನಮಗೆ ಥ್ರೆಡ್ಲೆ ಮಾಡಕ್ಕೆ ಹೇಳ್ತಾರೆ. ಮತ್ತು ಬಟನ್ಸದು ಆದರೆ ನಾಲ್ಕು ಬಟನ್ ಮಾಡಬೇಕು, ಕಾಜಾ ಮಣಿ ಮಾಡಬೇಕು, ಮತ್ತು ತೋಳಿ ಸ್ಲೀವ್ಸಿಗೆ ಹೇಮಿಂಗ್ ಮಾಡಬೇಕು, ಬೆನ್ನಿಗೆ ಹೇಮಿಂಗ್ ಮಾಡಬೇಕು. ಮತ್ತು ಒಬ್ಬೊಬ್ರು ಕಸ್ಟಮರ್ ಏನು ಹೇಳ್ತಾರೆ ನಮಗೆ ಇಲ್ಲರಿ ನಮಗೆ ಪೈಪಿಂಗ್ ಬೇಕು, ನಮಗೆ ಹೇಮಿಂಗ್ ಬೇಡ ಅಂತಂದ್ರೆ. ಒಬ್ಬೊಬ್ರು ಕಸ್ಟಮರ್ ಏನೈತಿ ನಮಗೆ ಪೈಪಿಂಗ್ ಬೇಡ್ರಿ ಹೇಮಿಂಗ್ ಬೇಡ, ಹೇಮಿಂಗ್ ಬೇಕಂತ ಹೇಳ್ತಾರೆ. ಅದು ಒಬ್ಬೊಬ್ರು ಕಸ್ಟಮರ್ ಮೇಲೆ ಡಿಪೆಂಡ್ ಇರ್ತೈತಿ. ನಾವು ಅವೆಲ್ಲ ಮಾಡ್ಕೊತ ಕೂತ್ರೆ ನಮಗೆ ಒಂದಿನ ಟೈಮ್ ಪೂರ್ತಿ ಹೋಗತಿ, ಕರೆ ನಮಗೆ ಸ್ವಲ್ಪ ಬೇಜಾರು ಆಗ್ಬಿಡ್ತೈತಿ ಅದನ್ನು ಮಾಡುವಂತನ. ಅಂದ್ರೆ ಅದಕ್ಕೆ ಏನು ಮಾಡ್ಬೇಕು, ನಾವು ಒಂದು ಬ್ಲೌಸ್ ಸ್ಟಿಚ್ ಹಾಕತ್ತಲ್ಲ, ಸ್ಟಿಚ್ ಆದ ತಕ್ಷಣ ಅವಾಗೇ ನಾವು ಹುಕ್ಸು ಹೇಮಿಂಗ್ ಏನಿರ್ತಲ್ಲ ಅವಾಗೆ ಮಾಡಿ ಮುಗಿಸ್ಬೇಕು ಅದನ್ನು. ಅಂದ್ರೆ ನಮಗೇನಾಗತ್ತೆ ನೆಕ್ಸ್ಟ್ ಬ್ಲೌಸ್ ನಾವು ಹಚ್ತೀವಲ್ಲ ನಮಗೆ ಯಾಕಂತಂದ್ರೆ ಅವರು ಒಬ್ಬೊಬ್ರು ಕಸ್ಟಮರ್ ಏನು ಮಾಡ್ತಾರೆ ಇನ್ನೂ 2 ದಿನ ನಡೀತದ್ರಿ ಅಂತ ಹೇಳಿ ಹೋಗಿರ್ತಾರೆ. ಕರೆ ಅವ್ರು ಏನೋ ಅರ್ಜೆಂಟಾಗಿ ನಮಗೆ ಎಲ್ಲೇ ಊರಿಗೋ ಎಲ್ಲೇ ಹೋಗೋದು ಬಂದಿರ್ತದಲ್ಲ, ಆವಾಗ ನಮಗೆ ಬ್ಲೌಸ್ ಕೊಡ್ರಿ ಅಂತ ಬರ್ತಾರೆ ಅವರು. ಬ್ಲೌಸ್ ಕೊಡ್ರಿ ಅಂತ ಬಂದಾಕರೆ ನಾವು ಏನಾಗಿರ್ತೈತಿ, ನಾವು ಬ್ಲೌಸ್ ಸ್ಟಿಚ್ ಮಾಡಿರ್ತೀವಿ, ಬಟ್ ಆದರೆ ಹೇಮಿಂಗು ಹುಕ್ಸು ಮಾಡಿರಂಗಿಲ್ಲ ನಾವು. ಮತ್ತು ನಾವು ಕೈಯಾಗಿ ಹಿಡಿದ್ರು ಅಂತ ಬ್ಲೌಸನ್ನು ಬಿಟ್ಟು ನಾವು ಅವ್ರಿಗೆ ಹೇಮಿಂಗು ಹುಕ್ಸು ಮಾಡಿ ಕೊಡ್ಬೇಕಾಗ್ತದೆ. ಅದ್ರ ಸಂಬಂಧ ನಾವು ಅವಾಗೇ ಸ್ಟಿಚ್ ಮಾಡಿ ಅವಾಗೇ ಅದು ಹೇಮಿಂಗ್ ಹುಕ್ಸು ಮಾಡ್ಕಾಸ್ ನಾವು ಅದು ರೆಡಿ ಮಾಡಿಟ್ಟೇವು ಅಂದ್ರೆ ಏನಾಕತಿ, ಅವ್ರು ಬಂದ ತಕ್ಷಣ ನಮ್ಗೆ ಕೊಡಾಕಲ್ಲ ಜಲ್ದಿ ಇದು ಆಕತಿ. ಮತ್ತು ನಮಗೆ ನೆಕ್ಸ್ಟ್ ಬ್ಲೌಸ್ ಏನಾಕತಿ, ನಮ್ಗೆ ಅದನ್ನು ಹೊಲಿತಾ ಇರೋ ಬ್ಲೌಸನ್ನು ಬಿಟ್ಟು ನಾವು ಹೇಮಿಂಗ್ ಹುಕ್ಸು ಮಾಡಿ ಮತ್ತು ನೆಕ್ಸ್ಟ್ ಅದೇ ಬ್ಲೌಸ್ ನಾವು ಹೊಲಿತಾ ಕುಂತ್ರೆ ನಮ್ಗೆ ಸ್ವಲ್ಪ ಬೇಜಾರು ಅನಿಸ್ತೈತಿ, ಮನಸ್ಸು ಬರೋಂಗಿಲ್ಲ. ಅದ್ರ ಸಂಬಂಧ ಹೇಳೋದು ನೋಡ್ರಿ ಫ್ರೆಂಡ್ಸ. ನಾವು ಏನು ಬ್ಲೌಸ್ ನಾವು ಸ್ಟಿಚ್ ಮಾಡ್ತಿಲ್ಲ ಅವಾಗೆ ಒಂದು ಭಾಳ ತನಕ ಒಂದು 10 ನಿಮಿಷ ಒಳಗೆ ಹುಕ್ಸ್ ಅನ್ನೋದು ಮುಗಿದು ಹೋಗತಿ, ಹುಕ್ಕಿನ ಮನೆ ಮುಗಿದು ಹೋಗತಿ. ಹೇವಿಂಗ್ ಅದು ಮಾಡುವಾದ್ರೆ ಒಂದು 20 ನಿಮಿಷದ ಹಿಡಿತೈತಿ. ಅದಕ್ಕೆ ನಾವು ಆವಾಗಿನ ಕೆಲಸ ಆವಾಗಲೇ ಮಾಡಿ ಮುಗಿಸ್ಬೇಕು ಅನ್ನೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ತಾರೆ ಮರಿಬೇಡ್ರಿ ಫ್ರೆಂಡ್ಸ. ಥ್ಯಾಂಕ್ ಯು ಫ್ರೆಂಡ್ಸ್.